அஸ்மத்குருப்யோ நமஹ. வேதமுடன் ஆழ்வார்கள் அருளி செயலும் சீரிய நல்வாக்குடன் இனிய அமுது செய்யும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனிந்திர கிருபாத்த போதம் தத்பாதயுக்ம சரசீருஹ பிருங்கராஜம் त्रय्यंत युग्मकृतभूरि परिश्रमं तं श्रीरङ्गलक्ष्मणमुनिं शरणं प्रपद्ये. रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं. लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां. यो नित्यमच्युतपदाम्बुजयुग्मरुक्म व्यामोतस्ततितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवम् उपास्महे. नीलातुङ्गस्तनीतटी सुप्तम् उद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. स्वोचिष्टायां सृजनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்னு திருப்பாவை பல்பதிகம் இன்னிசையால் பாடிக் கொடுத்தாள் நற்பா மாலை பூமாலை சூடிக் கொடுத்தாளை சொல்லு. சூடி கொடுத்த சுடர் கொடியே தொல்பாவை பாடியளவல்ல பல்வளையாய் நாடினி வெங்கடவர்க்கு என்ன விதி என்னை மாற்றம் நாம் கடவா வண்ணೆ ಮೇಲಲ್கும். ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರ ಲೋಕೋದ್ಧಾರಕ್ಕಾಗಿ ನಮ್ಮನ್ನು ಸದಾ ಸರ್ವಕಾಲ ಅವನು ರಕ್ಷಿಸುತ್ತಾ ಇದ್ದಾನೆ. ಇದನ್ನು ಶಾಸ್ತ್ರಗಳು ನಮಗೆ ಹೇಳುತ್ತವೆ. ನಿನ್ನೆಯ ಕಟ್ರು ಕರವೆ ಕಣಗಳ ಪಾಸುರದಲ್ಲಿ ಹಸು ಕರು ಆ ಗೋಪಿಕೆಯ ಸೌಂದರ್ಯ ಮತ್ತು ಕೃಷ್ಣನ ಮೇಲಿರುವ ಅಗಾಧ ಪ್ರೇಮ ನಾವು ತಿಳಿದುಕೊಂಡೆವು. ಇಂದು ಕನೈತ್ಯಳಂ ಕಟ್ರರುಮೆ ಕನ್ರು ಕಿರಂಗಿ ಈ ಪಾಶುರದಲ್ಲಿ ಕೃಷ್ಣ ಪರಮಾತ್ಮನಿಗೆ ಅಂತರಂಗ ಕೈಂಕರ್ಯ ಮಾಡುವುದರಲ್ಲಿ ನಿರತನಾಗಿ ಸ್ವಧರ್ಮ ಆಚರಣೆಯನ್ನು ಲಕ್ಷಿಸದೆ ವಿಶೇಷ ಧರ್ಮ ಅನುಷ್ಠಾನ ಪರನಾದ ಒಬ್ಬ ಗೋಪಾಲನ ತಂಗಿಯನ್ನು ಎಬ್ಬಿಸುತ್ತಾಳೆ ಆಂಡಾಳ್. கனைத்திளம் கற்றருமே கன்று கிறங்கி நினைத்து முலை வழியே நின்று பால் சோர நினைத்தெல்லாம் சேராக்கும் நற்செல்வன் தங்காய் பனித்திலை வீழனின் வாசல் கடைப்பற்றி சினத்தினால் தெங்கிரங்கை கோமானை செற்ற மனத்துக்கினியானை பாடவும் நீ வாய்த்திரவாய் இனித்தான் எழுதிராய் இதென்ன பேருறக்கம் அனைத்தில்லத்தாரும் அறிந்தேலோர் ಎಂಬಾವಾಯ್. ನಿನ್ನೆ ಪಾರ್ಶ್ವದಲ್ಲಿರುವ ಗೋಪಿ ನೆನೆಸುವಾಗ ಆಂಡಾಳು ಮತ್ಸ್ಯಾವತಾರವನ್ನು ನೆನಪಿಸ್ಕೊಳ್ತಾಳೆ. ಒಂದು ತಾಯಿ ಮೀನು ತನ್ನ ಮರಿ ಮೀನುಗೆ ಹೇಗೆ ತನ್ನ ದೃಷ್ಟಿಯಿಂದ ನೋಡಿ ರಕ್ಷಿಸುತ್ತೋ ಅದೇ ಥರ ಇಲ್ಲಿ ತಾಯಿ ಹಸು ತನ್ನ ಕರುವನ್ನು ನೋಡಿ ಅನುಗ್ರಹಿಸುತ್ತದೆ. ಅದೇ ಥರ ಪರಮಾತ್ಮನೇ ನೀನು ನಮ್ಮನ್ನು ರಕ್ಷಿಸುವ ಅಂತ 11ನೇ ಪಾರ್ಶ್ವದಲ್ಲಿ ನೋಡಿದ್ವಿ. ಇವತ್ತು 12ನೇ ಪಾರ್ಶ್ವ. 11ನೇ ಪಾರ್ಶ್ವದಲ್ಲಿ ಹಸು ಬಗ್ಗೆ ಹೇಳಿದಾಯಿತು. ಇಲ್ಲಿ ಎಮ್ಮೆಗಳ ಬಗ್ಗೆ ಮೊನ್ನೆ ತಾನು ನೋಡಿದ್ವಿ, ಅಲ್ಲಿ ಹಸುನು ಇತ್ತು ಎಮ್ಮೆ ಇತ್ತು ಅಂತೇಳಿ. ಇವತ್ತು ಎಮ್ಮೆಗಳ ಬಗ್ಗೆ ಆಂಡಾಳು ಹೇಳಿದಾಳೆ ಈ ಪಾಶುರದಲ್ಲಿ. ಆಂಗ್ಲ ಭಾಷೆಯಲ್ಲಿ ಕ್ಯಾಟಲ್ ಅಂತ ಒಂದು ಶಬ್ದ ಇದೆ. ಹಂಗಂದರೆ ಅದು ಬರೀ ಕೌ ಮಾತ್ರ ಇಲ್ಲ, ಕೌಸ್, ಬಫಲೋಸ್, ಬೈಸನ್ ಎಲ್ಲನೂ ತಿಳಿಸುತ್ತೆ. ಅದೇ ಥರ ಇಲ್ಲಿ ಎಮ್ಮೆಗಳ ಬಗ್ಗೆ ತಿಳಿಸ್ತಾ ಇದ್ದಾಳೆ ಆಂಡಾಳು. ಕನೈತಿಳಂ ಕಟ್ರೆರುಮೆ ಕನ್ರು ಕಿರಂಗಿ. ಇಳಂಕಟ್ರೆರುಮೆ ಅಂದರೆ ಚಿಕ್ಕ ಕರುಗಳ ಜೊತೆ ಇರುವ ಎಮ್ಮೆಗಳು ಅಂತೇಳಿ. ಕನ್ರು ಕಿರಂಗಿ, ಕರುವಿನ ಕೂಗನ್ನು ಕೇಳಿ. ಆ ಕರು ಎಲ್ಲಿದೆ? ಇಲ್ಲೆಲ್ಲೋ ಪಕ್ಕದಲ್ಲಿದೆ, ಎಲ್ಲೋ 1 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಅದು ಕೂಗ್ತಾ ಇರೋದು ಎಲ್ಲೋ 1 ಕಿಲೋಮೀಟ್ರ್. ತಾಯಿ ಇಲ್ಲಿ ಮೇಯ್ತಾ ಇದ್ದಾಳೆ, ತಾಯಿ ಎಮ್ಮೆ ಇಲ್ಲಿ ಮೇಯ್ತಾ ಇದ್ದಾಳೆ. ಆ ಕರು ಎಲ್ಲೋ 1 ಕಿಲೋಮೀಟ್ರ್ ದೂರದಲ್ಲಿ ಕೂಗ್ತಾ ಇದೆ. ಈ ಕೂಗನ್ನು ಕೇಳಿಕೊಂಡು ಏನು ಮಾಡುತ್ತೆ ನಾಯಿಮಲಾಗಿ ಓಡೋಗಿ ಕರುವಿನ ಹತ್ರ ಹೋಗ್ಬಿಟ್ಟು ಅದಕ್ಕೆ ಹಾಲು ಕೊಡಬೇಕು. ಇದು ಎಮ್ಮೆಯಾಗಿ ಮಾಡಿಲ್ವಂದರೆ, ಅದೇ ಹಸುವಾಗಿದ್ದರೆ ಅದೇ ಮಾಡೋದು. ಯಾವ್ದಾದ್ರು ಕರು ಶಬ್ದ ಕೇಳಿದ ತಕ್ಷಣ ಓಡೋಗಿ ಅದಕ್ಕೆ ಹಾಲು ಕೊಡೋದಂತೆ. ಈ ಎಮ್ಮೆ ಏನು ಮಾಡಿಲ್ವಂತೆ.
ಅದೇನು ಮಾಡ್ತು, ನಿನೈತ್ತು ಮುಲೈ ವழிಯೇ ಇದ್ದಿದ್ದ ಜಾಗದಲ್ಲೇ ಇದ್ಕೊಂಡು ಆ ಕರುವನ್ನು ನೆನೆಸ್ಕೊಂಡ್ರೆ ಸಾಕು, ಇಲ್ಲಿ ಹಾಲು ಸುರಿತಾ ಇದೆಯಂತೆ. ಒಂದು ತಾಯಿ ಹಸು ತನ್ನ ಕರುವನ್ನು ತನ್ನ ಪಕ್ಕದಲ್ಲಿ ನಿಲ್ಲಿಸಿದಾಗ ಮಾತ್ರ ಅದಕ್ಕೆ ಹಾಲು ಸುರಿಯೋದು, ಅದೇ ಕೌ ಹಸು. ಆದರೆ ಈ ಎಮ್ಮೆ ಇದೆಯಲ್ಲ, ಅದು ನಿನೈತ್ತಾಲೇ ಪೋರಂ, ಜಸ್ಟ್ ಇಟ್ ಥಿಂಕ್ಸ್ ಅಬೌಟ್ ಇಟ್ಸ್ ಕಾಫ್, ಮಿಲ್ಕ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಫ್ರಮ್ ಇಟ್ಸ್ ಅಡ್ಡರ್ಸ್. ಮುಲೈ ವழிಯೇ ನಿನ್ರೆ ಪಾಲ್ಸೋರೆ, ತನ್ನ ಕೆಚ್ಚಲುಗಳಿಂದ ನಿಂತ ಹಾಗೆ ಹಾಲನ್ನು ಸುರಿಸುತ್ತಾ ಇದೆ. ಹಾಗೆ ಹಾಲು ಹರಿದ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಸುರಿತಾ ಇದೆ? ಮನೆ ಹಿಂದಿಲಿಂದ ಶುರು ಮಾಡಿದ್ದು ಇದು ಹಾಲು ಹಂಗೇ ಹರ್ಕೊಂಡು ಮನೆ ಮುಂದೆ ಅಂಗಳದಲ್ಲಿ ಬಂದುಬಿಡ್ತಂತೆ. ಆ ಅಂಗಳ ಹೆಂಗಿತ್ತು? ಆ ಅಂಗಳದಲ್ಲೆಲ್ಲ ಮಣ್ಣಿತ್ತು. ಆ ಅಂಗಳದಲ್ಲಿ ಮಣ್ಣು ಜೊತೆಗೆ ಸೇರಿಕೊಂಡ ಏನಾಗುತ್ತೆ, ಮಣ್ಣು ಮತ್ತು ಮರಳು ಸೇರಿಕೊಂಡಿದ್ದ ತಕ್ಷಣ ಅಲ್ಲಿ ಒಂದು ಹಾಲಿನ ಕೆಸರು ಆಯಿತು. ಇದೇನಪ್ಪ ಇದು ಹಾಲಿನ ಕೆಸರು? ಹಾಲಿನ ಕೆಸರು ಅಂತ ಹೇಳಿದ್ರೆ, ನಾವು ಕೆಸರು ಅಂದರೆ ಏನು? ಮಣ್ಣು ಮತ್ತು ನೀರು ಅವೆರಡು ಸೇರಿದ್ರೆ ಕೆಸರು ಅಂತೀವಿ. ಆದರೆ ಇಲ್ಲೇ ನಡೀತಾ ಇದೆ, ಹಾಲು ಮತ್ತು ಮಣ್ಣು ಮಿಶ್ರ ಹಾಲಿನ ಕೆಸರು ಆಗ್ಬಿಡ್ತಲ್ಲ ಅಂತೇಳಿ ಇಲ್ಲಿ ಆಯರ್ಪಾಡಿಯಲ್ಲಿ ಏನು ಅಂದರೆ ಅವ್ರ ಹತ್ರ ಅಷ್ಟು ಸಂಪತ್ತು ಇತ್ತಂತೆ. ಅದರಿಂದ ಹಾಲು ಜೊತೆಗೆ ಮಣ್ಣು ಸೇರಿದ್ದ ಹಿಂಗಿರುತ್ತೋ ಆ ಥರ ಕೆಸರಿತ್ತು ಅಂತ ಹೇಳ್ತಲ್ಲ. ಇದಕ್ಕೇನಪ್ಪ ಅಂದರೆ ರಾಣಿಗಳಿಗೆಲ್ಲ ನಾವು ಕೇಳಿರ್ತೀವಲ್ವ, ಅವ್ರೇನು ಹೇಳ್ತಾರೆ, ಕ್ಷೀರೋದ್ಧಾರ ಅಂತ. ಹಂಗಂದರೆ ಹಾಲಲ್ಲೇ ಅವರಿಗೆ ಅಭಿಷೇಕ ಮಾಡ್ತಾರಂತೆ. ನಮಗೂ ಅಲ್ಲಿ ನೀರೇ ಸಿಗ್ತಾ ಇಲ್ಲ, ಅವ್ರಿಗೆ ಹಾಲಲ್ಲಿ ಅಭಿಷೇಕ ಮಾಡ್ತಾಯಿದ್ರು. ಆ ಲೆವೆಲಲ್ಲಿ ರಾಣಿಗಳು ತುಂಬ ರಿಚ್ ಆಗಿದ್ರು ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಹಾಲು ತುಂಬ ಇದರಿಂದ ಹಾಲಿನ ಕೆಸರಾಗಿತ್ತು ಅಂತ ಹೇಳ್ತಾರೆ. ನನೆತ್ತೆಲ್ಲಾಂ ಸೇರಾಕಂ ನಚ್ಚಲ್ವನ್ ತಂಗಾಯ್. ಆ ಮನೆ ಎಷ್ಟು ಸಂಪತ್ತುಳ್ಳದಾಗಿರಬೇಕು ಅಂತ, ಹಂಗಿದ್ರೆ ಅಂಥ ಮನೆಗೆ ಯಜಮಾನ ಆಗಿರೋನ ತಂಗಿ ಇವಳು. ಈ ಗೋಪಿ ಅವಳಿಗೆ ತಂಗಾಯ್ ಅಂತ ಅದಕ್ಕೆ ಹೇಳ್ತಾರದು. ಆ ಯಜಮಾನ ತಂಗಿ ಹಿಂದಿನ ಪಾಠದಲ್ಲಿ ಏನು ಹೇಳಿದ್ರು, ಸಂಪತ್ತುಳ್ಳ ಹೆಣ್ಣೆ, ಪೊರ್ಕೊಡಿ ಅಂದರೆ ಬಳ್ಳಿಯೇ, ಸುಂದರ ಬಳ್ಳಿಯೇ, ಬಳ್ಳಿ ಥರ ಭಾಳ ಸುಂದರವಾಗಿದೆ ಅಂತ ಅಲ್ಲಿ ಸಂಬೋಧನೆ ಮಾಡಿದ್ಲು. ಇವತ್ತಿನ ಪಾಠದಲ್ಲಿ ತಂಗಾಯ್, ಹಾಗಂದರೆ ನನ್ನ ತಂಗಾಯ್ ನಾವೆಲ್ಲ ಬಂದಿದ್ದೀವಿ, ಹೇಗೆ ಗೊತ್ತು ಅಂತ ಒಳಗಡೆ ಏನೋ ಗೋಪಿ ಕೇಳ್ತಾಳೆ. ನೀವೆಲ್ಲ ಬಂದಿದ್ರೆ ನಮಗೇನು ಗೊತ್ತು ಅಂತ ಕೇಳಿದಾಗ, ಪನಿತ್ತಲೆ ವೀഴ ಏನಾಗುತ್ತೆ, ಪ್ರಿಸಿಪಿಟೇಷನಿಂದ ಬೆಳಗಿನ ಜಾವ 3ರಿಂದ 5 ಗಂಟೆ ಟೈಮಲ್ಲಿ ಮಂಜು ಏನು ಮಾಡುತ್ತೆ, ಕೆಳಗೆ ಇರ್ತಾ ಶುರುವಾಗುತ್ತೆ, ಕೆಳಗೆ ಬರ್ತಾ ಇರುತ್ತೆ ಮಂಜು. ಇಬ್ಬನಿ ಕರಗಿತ್ತು ಅಂತ ನಮ್ಗೆ ಗೊತ್ತಲ್ಲ, ಹಂಗೆ ಕರಗ್ತಾ ಇದ್ದಂತೆ. ಕರಗಿ ಏನಾಯಿತು ಅಂದರೆ ಅದು ಅವ್ರ ತಲೆ ಲೆವೆಲಲ್ಲಿ ಬಂದು ಆ ಲೆವೆಲ್ಗೆ ಬಂದು ಇಳಿದೋಯ್ತು. ನಮ್ಮ ತಲೆ ಮೇಲೆ ಬೀಳುವಷ್ಟು ಮಟ್ಟಕ್ಕೆ ಮಂಜು ಬಂದಿದೆ, ಅದರಿಂದ ಬಂದು ನೋಡ್ಬೇಕಾದ್ರೆ ನೀನು ಅಂತ ಅವ್ರು ಹೇಳ್ತಾರಂತೆ. ನಿನ್ನ ವಾಸಲ್ ಕಡೆಪಟ್ರಿ, ಈಗ ಅವ್ರ ಮನೆ ಮುಂದೆ ನಿಂತಿದ್ದಾರೆ, ಈಗ ತಾನೇ ಹೇಳಿದ್ದಾರೆ ಮಂಜು ಬರ್ತಾ ಇದೆ ಅಂತ. ಆ ಮಂಜು ಬಂದರೆ ಏನಾಗ್ಬೋದು, ಸೈನಸ್ ಬರ್ಬೋದು, ತಲೆನೋವು ಬರ್ಬೋದು, ಫೀವರ್ ಬರ್ಬೋದು, ಕೋಲ್ಡ್ ಬರ್ಬೋದು, ಏನೇ ಬರ್ಬೋದು. ಆದರೆ ಅದ್ರ ಬಗ್ಗೆ ನಾವೇನು ಚಿಂತಿಸದೆ ನಿನ್ನ ಮನೆ ಮುಂದೆ ಬಂದು ನಾವೆಲ್ಲ ನಿಂತಿದ್ದೇವೆ ಅಂತ ಗೋಪಿಯರು ಆಂಡಾಳು ಹೇಳ್ತಾರೆ. ಸಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆ ಸೆಟ್ರ. ಆಯಿತು, ನೀವು ಬಂದಿದ್ದೀರಾ, ಯಾತಕ್ಕೆ ಬಂದಿದ್ದೀರಾ ಅಂತ ಒಳಗಡೆ ಇರೋ ಗೋಪಿ ಕೇಳ್ತಾಳೆ. ಸಿನತ್ತಿನಾಲ್, ಸಿನಮ್ ಅಂದರೆ ಕೋಪದಿಂದ, ಇಲಂಗೈ ದಕ್ಷಿಣದಲ್ಲಿರುವ ಶ್ರೀಲಂಕೆಯ ರಾಜ ರಾವಣ, ಅವನಿಗೆ ಕೋಮಾನ್ ಅಂತ ಹೇಳಿದ್ರೆ, ಕೋಮಾನ್ ಅಂದರೆ ಆ ರಾಜನನ್ನು ಸೆಟ್ರ, ಅವನನ್ನು ಸಂಹಾರ ಮಾಡಿ, ಮನತ್ತಕ್ಕೆ ಇನಿಯಾನೆ ಪಾಡವಂ. ನಾವು ಬಂದಿರೋದು ಅಂಥ ಸುಪ್ರಸಿದ್ಧ ಹೆಸರುವಾಸಿಯಾದ ರಾವಣನನ್ನು ಕೊಂದ ಶ್ರೀರಾಮನ ಗುಣಾನುಭವದಲ್ಲಿ ಮುಳುಗಲು. ಆ ರಾಮ ಯಾರು ಗೊತ್ತಾ? ಆಂಡ ಅಲ್ಲಿ ಹೇಳ್ತಾ ಇದ್ದಾಳೆ ಒಳಗಡೆ ಗೋಪಿಗೆ, ಅವನು ತುಂಬ ನನ್ನ ಮನತ್ತಕ್ಕೆ ಇನ್ಯಾನ್ ಅಂದರೆ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆದದ್ದು ಅವನು. ಆಂಡಾಳಿಗೆ ಏನಪ್ಪ ಇದು, ಆಂಡಾಳಿಗೆ ಪ್ರೇಮ ಇದ್ದಿದ್ದು ಕೃಷ್ಣನ ಹತ್ರ, ಇಲ್ಲೇನು ಸಡನ್ನಾಗಿ ರಾಮ ಎಲ್ಲಿಂದ ಬಂದ ಅಂತ ಇವತ್ತಿನ ಸ್ಪೆಷಲ್ಲೇ ಅದೇ. ಇವತ್ತಿನ ಪಾಸುರದಲ್ಲಿ ಫಾರ್ ಎ ಚೇಂಜ್ ವಿ ಆರ್ ಗೋಯಿಂಗ್ ಟು ಸಿ ರಾಮನ ಬ್ಯೂಟಿ, ರಾಮನ ಇದೆಲ್ಲ ನೋಡ್ತಾ ಇದ್ದೀವಿ. ಮನತ್ತಕ್ಕಿನ್ಯಾನೆ ಈಗ ಅದರಿಂದ ರಾಮ ಅಂತ ಹೇಳ್ತು. ಏತಕ್ಕೆ ಮನತ್ತಕ್ಕಿನ್ಯಾನೆ ಅಂತ ಹೇಳ್ತಾಳೆ ಆಂಡಾಳು. ಸಿನತ್ತಿನಾಲ್ ರಾಮನಿಗೆ ಸಿನ ಅಂದರೆ ಕೋಪ, ರಾಮನಿಗೆ ಒಂದು ಉದ್ವೇಗ, ಒಂದು ಕೋಪ ಬಂತಂತೆ. ಸಿನತ್ತಿನಾಲ್ ಸೆಟ್ರ, ನನಗೆ ರಾಮನ ಕಂಡ್ರೆ ತುಂಬ ಇಷ್ಟ ಆಗುತ್ತೆ, ಆಂಡಾಳಿಗೆ ಇಷ್ಟ ಆಗೋದು ಶ್ರೀರಾಮನ, ಇಲ್ಲ ಅಂತ ಕೋಪನ. ಸಿನತ್ತಿನಾಲ್ ಅಂತ ಅಂದ್ರಲ್ಲೇ ಕೋಪ, ರಾಮನ ಇಷ್ಟ ಇದೆಯಾ ಇಲ್ಲ ಕೋಪ ಇಷ್ಟ ಇದೆಯಾ ಅಂತ ಆಂಡಾಳು ಕೇಳಿದಂತೆ. ಆಂಡಾಳು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಹೆಂಗೆ ಹೇಳ್ತೀವಿ, ಎರಡು ಬಿಟ್ಕೊಡೋಕ್ಕಾಗಲ್ಲ, ಅದರಿಂದ ನನಗೆ ಶ್ರೀರಾಮನ ಇಷ್ಟ ಆಗುತ್ತೆ, ಆದರೆ ಅವ್ನ ಕೋಪ ಇನ್ನೂ ಇಷ್ಟ ಆಗುತ್ತೆ, ಅದಕ್ಕಿಂತ ಹೆಚ್ಚು ಇಷ್ಟ ಆಗುತ್ತೆ ಅಂತ ಹೇಳಿದಂತೆ. ಅದು ಯಾಕೆ ಅವಳಿಗೆ ಕೋಪ ಮೇಲೆ ಅಷ್ಟೊಂದು ತುಂಬ ಇಷ್ಟ ಇದೆಯಲ್ಲ ಅಂತ ನಾವಿವಾಗ ನೋಡೋಣ. ಫಸ್ಟ್ ಆಫ್ ಆಲ್, ಕೋಪ ಅನ್ನೋದು ಕೆಟ್ಟ ಗುಣ ಅಲ್ಲ.
ಕೋಪವನ್ನು ಯಾವಾಗ, ಯಾರ ಹತ್ತಿರ, ಯಾವ ಕಾರಣಕ್ಕೋಸ್ಕರ, ಎಷ್ಟು ಮಟ್ಟಿಗೆ ತೋರಿಸ್ಬೇಕು, ಇದನ್ನು ನೋಡಿಕೊಂಡು ವಿ ಕ್ಯಾನ್ ಟೆಲ್ ಅದು ಒಂದು ಗುಣವ ಇಲ್ಲ ದೋಷವ ಅಂತ ನಮ್ಗೆ ಗೊತ್ತಾಗುತ್ತೆ. ಇದೇ ವಿಷಯನ ಅರಿಸ್ಟಾಟಲ್ ಅನ್ನೋ ಫಿಲಾಸಫರು ಕೋಪದ ಬಗ್ಗೆ ಒಂದು ಹೇಳಿದ್ದಾನೆ. ಇನ್ ಇಂಗ್ಲೀಷ್ ಐ ಆಮ್ ಗೋಯಿಂಗ್ ಟು ಸೇ, ಯು ಶುಡ್ ಬಿ ಆ್ಯಂಗ್ರಿ with the right person and to the right degree and at the right time and for the right purpose in the right way. ಆವಾಗ ಅದು ಕೋಪ ಒಂದು ಗುಣ ಆಗುತ್ತೆ, ಅದು ಒಂದು ಕೆಟ್ಟದಲ್ಲ ಅಂಥೇಳಿ ಅದೇನು ಕನ್ನಡದಲ್ಲಿ ಹೇಳಿದ್ದು ಇದು ಇಂಗ್ಲೀಷಲ್ಲಿದೆ. ಕೋಪವನ್ನು ಯಾರು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೋ ಅವರು ಕೋಪ ಮಾಡಿಕೊಳ್ಬೋದು. ಅದಕ್ಕೆ ವಾಲ್ಮೀಕಿ ಕೇಳ್ತಾರಂತೆ, ಜಿತಕ್ರೋಧ, ಕೋಪವನ್ನು ಗೆದ್ದವನು ಯಾರು ಅಂತ ಕೇಳಿದ್ರೆ ಅದಕ್ಕೆ ಬೇರೆ ಏನು ಉತ್ತರ ಇಲ್ಲ, ನಮ್ಮ ಶ್ರೀರಾಮಚಂದ್ರನೇ ಅಂತೇಳಿ. ಜಿತಕ್ರೋಧ 16 ಗುಣಗಳಲ್ಲಿ ಇದೊಂದು ಗುಣ ನಮ್ಮ ರಾಮಗೆ. ಜಿತಕ್ರೋಧ, ಕ್ರೋಧವನ್ನು ಗೆದ್ದವನು ಅಂತ. ರಾಮ ಕೋಪಿಸ್ಕೊಳ್ಳೋದೇ ಇಲ್ಲ. ತನ್ನ ಪತ್ನಿ ಸೀತೆಯನ್ನು, ಒಂದು ಹೆಣ್ಣನ್ನು ಅಪಹರಿಸಿದ ರಾವಣ, ಎಷ್ಟೋ ತಪ್ಪುಗಳು ಮಾಡ್ದ. ಇದರಲ್ಲಿ ರಾವಣ ಏನೇನು ಮಾಡ್ದ? ಅವನು ರಾಜ, ನಾಡಿನ ಪ್ರಭು, ಅವನೊಂದು ಹೆಣ್ಣನ್ನು ಅಪಹರಿಸ್ತಾರ, ಅದನ್ನು ಮಾಡ್ದ. ಅದು ಮದುವೆ ಆಗಿರುವಂಥ ಹೆಣ್ಣನ್ನು ಮಾಡ್ದ. ಅಷ್ಟೇ ಮಾತ್ರ ಅಲ್ಲ, ಅವ್ರ ಜೊತೆಗೆ ತಪ್ಪಾಗಿ ನಡ್ಕೋಬೇಕು ಅಂತ ಕೂಡ ತಿಳ್ಕೊಂಬಿಟ್ಟ. ಇದೆಲ್ಲ ಮಾಡಿದ್ರೆ ಅವನ ಮೇಲೆ ಕೋಪ ಬರದೆ ಹೋಗುತ್ತಾ ಅಂತ ಅವಳು ಹೇಳ್ಬಿಟ್ಟು ರಾಮನಿಗೆ ಬಂತು ಕೋಪ. ಬಂದ ಕೋಪದಿಂದ ಏನು ಮಾಡ್ದ? ಫಸ್ಟು ಸೇತುವೆ ಕಟ್ದ, ಜೊತೆಗಳೇ ಕೋತೆಗಳನ್ನೆಲ್ಲ ಕರ್ಕೊಂಡು ಹೋದ, ನೋಡ್ದ, ಹೋಗಾಯ್ತು. ಶ್ರೀಲಂಕಾಲ್ಲಿ ಹೋದ, ಮುಂದುಗಡೆ ರಾವಣ ನಿಂತೇನೆ. ಎಷ್ಟು ಕರುಣಾಮಯಿ, ಎಷ್ಟು ಸೌಶೀಲ್ಯ ಗುಣ ನಮ್ಮ ರಾಮನಿಗೆ ಅಂದರೆ ಇಲ್ಲಿ ನೋಡಿ, ಎಲ್ಲ ಗೊತ್ತು, ಅವ್ರಿಗೆಲ್ಲ ಗೊತ್ತು, ಇಷ್ಟೆಲ್ಲ ಕಷ್ಟಪಟ್ಟು ಇನ್ನೂ ಅಲ್ಲೇ ಇದ್ದಾರೆ ಸೀತಾಮಾತೆ. ಹಂಗಿದ್ರು ಕೂಡ ಹೇಳ್ತಾನೆ ರಾವಣ, ಯಾಕಪ್ಪ ನೀನು ಇನ್ನೂ ಸ್ವಲ್ಪ ಥಿಂಕ್ ಮಾಡು, ಯು ನೀಡ್ ನಾಟ್ ಫೈಟ್, ಇಂದು ಪೋಯ್ ನಾಳೆ ಬಾ ಅಂತ ತಮಿಳು ಹೇಳ್ತಾರೆ. ಇಂದು ಹೋಗಿ ನಾಳೆ ಬಾ ರಾವಣ ಅಂತ ಹೇಳ್ತಾರಂತೆ ಶ್ರೀರಾಮ ರಾವಣನಿಗೆ. ಆದರೆ ನಮ್ಮ ರಾವಣ ಏನು, ಐ ವಿಲ್ ನೆವರ್ ಕರೆಕ್ಟ್, ಇನ್ಕಾರಿಜಿಬಲ್ ಅಂತ ಇಂಗ್ಲೀಷ್ ಹೇಳ್ತಾರ. ಅವನು ಹೇಳ್ದ, ನಾನು ಅಂದರೆ ಹೇಳಿದ್ಮೇಲೂ ಕೂಡ ಅವನು ಸರಿ ಹೋಗಲಿಲ್ಲ. ಇನ್ನೇನು ಕ್ಷಮಿಸಬೇಕು ಅನ್ನೋದ್ರಿಂದ ಇವನು ತಿದ್ಕೊಳ್ಳಿಲ್ವಲ್ಲ, ಬೇರೆ ಏನಿಲ್ಲ, ನಾವು ಇವಾಗ ಯುದ್ಧನೇ ಮಾಡಬೇಕು ಅಂತ ಆಯಿತು. ರಾಮನಿಗೆ ಕೋಪ ಬಂತು, ಒಂದು ಚಾನ್ಸ್ ಕೊಟ್ಟರು, ಅವನು ತಿದ್ಕೊಳ್ಳಿಲ್ಲ. ಅದರಿಂದ ಏನು ಮಾಡ್ದ? ಹನುಮಂತ ವಾಹನದ ಮೇಲೆ ಕುಳಿತುಕೊಂಡು ಯುದ್ಧ ಮಾಡಿ ಬಂದ ರಾಮ. ಇವನ್ ತಾನೇ ಲಂಕೆಯನ್ನು ಸುಟ್ಟವನು ಅಂತ ಹೇಳಿ ರಾವಣ ರಾವಣನ ಕಣ್ಣು ಹನುಮಂತನ ಮೇಲೆ ಹೋಯ್ತು. ಹನುಮಂತ ಮೇಲೆ ನೋಡಿಬಿಟ್ಟು ಕೋಪ ಬಂದ್ಬಿಟ್ಟು ಬಾಣಗಳನ್ನ ಬಿಡಕ್ಕೆ ಶುರು ಮಾಡಿದ ರಾವಣ ಹನುಮಂತನ ಮೇಲೆ. ನನ್ನ ಭಕ್ತ ಭಾಗವತೋತ್ತಮ, ನನ್ನ ಭಕ್ತನ ಮೇಲೆ ರಾವಣ ನೀನು ಈ ಥರ ಮಾಡ್ತಾ ಇರೋದು, ಮಾಡಿದ ಅಪಚಾರ ಸಾಲದ್ದು ಅಂದ್ಬಿಟ್ಟು ಇದು ಬೇರೆ ಮಾಡ್ತಾ ಇದ್ಯಾ ಅಂತ ಇನ್ನೂ ಕೋಪ ಹೆಚ್ಚಾಗೋಯ್ತು ನಮ್ಮ ರಾಮನಿಗೆ. ಕೋಪ ಹೆಚ್ಚಾಗಿ ರಾಮನಿಗೆ ರಾವಣನ ಮೇಲೆ ಕೋಪ ಜಾಸ್ತಿ ಆಗೋಯ್ತು. ಈಗೇನು ಮಾಡಿದಂತೆ ಎತ್ತಿದ್ರು ಬಾಣವನ್ನು, ಬಿಟ್ಟರು ತಮ್ಮ ಬಿಲ್ಲಿಂದ ರಾವಣನ ಮೇಲೆ ಗುರಿ ಇಟ್ಟು ಅವನನ್ನು ಸಂಹಾರ ಮಾಡಿದರು. ಅಂಥ ಕೋಪದಿಂದ ಸಿನತ್ತಿನಾಲ್ ತೆನ್ನಿಲಂಗೈ ಕೋಮಾನೆ ಸೆಟ್ರೆ, ಶ್ರೀರಾಮನಿಗೆ ಮನತ್ತು ಕಿನ್ಯಾನ್ ಅಂತ ಅವನಿಗೆ ಹೆಸರಿದೆ, ಒಂದು ಟೈಟಲ್. ಆ ಹೆಸರು ಕೊಟ್ಟವರೇ ನಮ್ಮ ಆಂಡಾಳು. ನನ್ನ ಮನಸ್ಸಿಗೆ ತುಂಬ ಇಷ್ಟವಾದವನು ಕಣೆ ಆ ರಾಮ ಅಂತ ಅವಳು ಹೇಳ್ತಾ ಇದ್ದಾಳಲ್ಲಿ. ಒಳಗಿರೋ ಗೋಪಿಗೆ ಆಂಡಾಳು ಹೇಳ್ತಾಳೆ, ನೀ ವಾಯ್ತಿರವಾಯ್, ಯಾಕೆ ನಾನು ಇದೆಲ್ಲ ನಿನಗೆ ಹೇಳ್ತಾ ಇದ್ದೀನಿ? ನನಗೆ ಮುಂಚೆನೇ ಗೊತ್ತಾಯಿತು ನೀನು ರಾಮಭಕ್ತೆ ಅಂತ. ನೀನು ತ್ರೇತಾಯುಗದಲ್ಲಿ ಇದ್ದೆ ಅಲ್ವಾ, ಶ್ರೀರಾಮನ ಬಗ್ಗೆ ಈಗ ಯೋಚನೆ ಮಾಡ್ತಾ ಇದೆಯಲ್ಲ, ದೀರ್ಘ ಚಿಂತೆಯಲ್ಲಿ ನೀನು ಇರ್ಬೋದು, ಹಾಗೂ ಭಕ್ತಿಯಲ್ಲಿಯೂ ಇದೆಯಾ. ಯಾಕೆಂದರೆ ಈಗ ಅವನನ್ನು ನೀನು ಮುಖಾಮುಖಿ ನೋಡೋಕ್ಕಾಗಲ್ಲ. ಏಕೆಂದರೆ ರಾಮ ಇದು ತ್ರೇತಾಯುಗದಲ್ಲಿ, ನೀನಿರೋದು ಈಗ ದ್ವಾಪರ ಯುಗದಲ್ಲಿ. ಅದರಿಂದ ಏನು ಮಾಡೋಕ್ಕಾಗತ್ತೆ? ಅದರಿಂದಲೇ ನೀನು ತುಂಬ ಸೀರಿಯಸ್ ಆಗಿ ಅವನ ಬಗ್ಗೆನೇ ಚಿಂತೆ ಮಾಡ್ತಾ ಇದೆಯಾ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಅಂತ ಹೇಳಿದಂತೆ. ರಾಮ ಇದ್ದರೂ ನಮ್ಮ ಜೊತೆ ನೀನು ಬಂದ್ಬಿಡು, ನಾವೆಲ್ಲರೂ ರಾಮ ಅನುಭವದಲ್ಲಿ ಮುಳುಗೋಣ ಅಂತ ಆಂಡಾಳು ಮತ್ತು ಸಖಿಯರು ಹೇಳ್ತಾರಂತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ಉಳಿದ ಗೋಪಿಗಳನ್ನೆಲ್ಲ ನೀ ಎಬ್ಬಿಸ್ತೀಯಲ್ಲ ಕೃಷ್ಣ ಕೃಷ್ಣ ಅಂತೇಳಿ. ಇಲ್ಲಿ ಮಾತ್ರ ಏನು ಹರೇ ರಾಮ 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 ಹರೇ ಹರೇ ಅಂತ ಹೇಳ್ತಿದೆಯಲ್ಲ. ಯಾಕೆ ಅಂದರೆ ಬನ್ನಿ ರಾಮಾನುಭವದಲ್ಲಿ ಇರೋಣ ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀವಿ ಅಂತ ಆ ಸಖಿಗೆ ಇವ್ರು ಹೇಳ್ತಾರಂತೆ. ಇನಿತ್ತಾನ್ ಎಳಿಂದಿರ ಈದೆನ್ನ ಪೇರೂರಕ್ಕಂ, ಇಷ್ಟೆಲ್ಲ ಹೇಳಿ ನಿನ್ನನ್ನು ಕರಿತಾ ಇದ್ದೀವಲ್ಲ, ಈದೆನ್ನ ಪೇರೂರಕ್ಕಂ, ಏನಿದು ನಿಂದು ಇಷ್ಟೊಂದು ನಿದ್ದೆ, ಗಾಢ ನಿದ್ದೆ ಇದೆಯಲ್ಲ. ಅನೈತಿಲ್ಲತ್ತಾರು ಅರಿಂದೆ, ನಾನು ಗುಸು 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 ಅಂತ ನಿನ್ನೇನು ಕರೀತಾ ಇಲ್ಲ, ನಿನ್ನನ್ನು ಘಣೀರಂತ ಕೂಗ್ತಾ ಇದ್ದೀನಿ. ನಿನ್ನನ್ನು ಎಬ್ಬಿಸೋಕ್ಕೋಸ್ಕರ ಬಂದಿದ್ದೀವಿ, ರಾಮಾನುಭವ ಮಸ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳೋದು ಬೇರೆ ಎಲ್ಲರ ಅಕ್ಕಪಕ್ಕರ ಎಲ್ಲ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಆಗಲೇ. ನೀ ಯಾಕೆ ಇನ್ನೂ ಎದ್ದಿಲ್ಲ ಅಂತ ಕೇಳ್ತಾರೆ. ಏನೋ ಒಂದು ಮಧ್ಯದಲ್ಲಿ ಸುಕೃತ ಅಂತ ಹೇಳ್ತೀವಿ,
ಸುಕೃತ ಅಂದರೆ ಗೆಟಿಂಗ್ ಸಮ್ ಬೆನಿಫಿಟ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ನಾವು ಏನೇ ಅಂದ್ಕೊಂಡಿರೋದಿಲ್ಲ, ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತಲ್ಲ, ಅದು ಸುಕೃತ ಅಂತ ಹೇಳ್ತೀವಿ. ಇದರಲ್ಲಿ ಇಲ್ಲಿ ಹೇಳ್ತಾರೆ, ಏನೋ ಮಧ್ಯೆ ಒಂದು ಸುಕೃತ ಇದ್ದಂಗೆ ರಾಮಾವತಾರನಲ್ಲಿ ತಿಳಿಸಿದಾಳ ಆಂಡಾಳು ನಮಗೋಸ್ಕರ. ರಾಮನನ್ನು ಒಂದು ಮುಂದೆ ಎತ್ತರದಲ್ಲಿ ರಾಮನನ್ನಿಟ್ಟು ಅವನನ್ನು ಕೊಂಡಾಡ್ತಾ ಇದ್ದಾಳೆ ಆಂಡಾಳು. ಆ ರಾಮಾಯಣದಲ್ಲಿ ಆಂಡಾಳಿದ್ದ ಶ್ರದ್ಧೆ ಮತ್ತು ಅನುಭವವನ್ನು ಹೇಳುವುದು, ಇಲ್ಲ ಎಬ್ಬಿಸುತ್ತಿರಲು ಅವಳ ಜೊತೆ ಬಂದಿರೋ ಗೋಪಿಯರ ಭಕ್ತಿನ ಹೇಳೋದು, ಇವೆಲ್ಲ ಹೇಳ್ತಾ ಇರ್ಬೋದು. ಇನ್ನು ಸಣ್ಣೊಂದು ದಿವಸ ಅವೆಲ್ಲ ನೋಡೋಣ. ಪರಮಾತ್ಮ ನಮ್ಮನ್ನು ಸದಾ ಸರ್ವಕಾಲ ರಕ್ಷಿಸ್ತಾ ಇದ್ದಾನೆ. ಆ ಶಾಸ್ತ್ರಗಳು ಆ ಥರ ನಮ್ಗೆ ಹೇಳುತ್ತೆ. ಭಾಗವತೋತ್ತರವನ್ನು ಎಬ್ಬಿಸುವುದಕ್ಕಾಗಿಯೇ ಹಾಡಿರುವ ಗ್ರಂಥ ತಿರುಪಳ್ಳಿ ಎಳ್ಚಿ ಅಂತ ತಿರುಪಾವೆ. ತಿರುಪಳ್ಳಿ ಎಳ್ಚಿ ಅಂದರೆ ಸುಪ್ರಭಾತ. ಭಾಗವತೋತ್ತಮರಿಗೋಸ್ಕರ ಆಗಿರೋ ಸುಪ್ರಭಾತನೇ ನಮ್ಮ ತಿರುಪಾವೈ. ಭಗವಂತನನ್ನು ಎಬ್ಬಿಸಲು ಇರುವ ತೊಂಡರಡಿಪಡಿ ಆಳ್ವಾರ್ ರಚಿಸಿರುವ ತಿರುಪಳ್ಳಿ ಎಳ್ಚಿ ಅಂತ ಇದು ಗ್ರೇಟ್. ಯಾಕೆಂದರೆ ಪುರಾಣಗಳು ಹೇಳುತ್ತೆ, ಆರಾಧನಾನಾಂ ಸರ್ವೇಷಾಂ ವಿಷ್ಣೋರ್ ಆರಾಧನಂ ಪರಂ. ಆರಾಧನೆಗಳಲ್ಲಿ ಸರ್ವಶ್ರೇಷ್ಠವಾದದ್ದು ತಿರುಮಾಲಿನ ಶ್ರೀಯಪತಿಯಾದ ನಾರಾಯಣನಿಗೆ ಮಾಡುವಂತಹ ಆರಾಧನೆ. ಆರಾಧನಾನಾಂ ಸರ್ವೇಷಾಂ ವಿಷ್ಣೋರ್ ಆರಾಧನಂ ಪರಂ. ಆರಾಧನೆಗಳಲ್ಲಿ ಸರ್ವಶ್ರೇಷ್ಠವಾದದ್ದು ತಿರುಮಾಲಿನ ಶ್ರೀಯಪತಿಯಾದ ನಾರಾಯಣನಿಗೆ ಮಾಡುವಂಥ ಆರಾಧನೆ ಅಂತ ಮೊದಲು ಹೇಳಿದರು. ನೆಕ್ಸ್ಟ್ ನೆಕ್ಸ್ಟ್ ಸೆಂಟೆನ್ಸ್ ಅದನ್ನು ಬೇರೆ ಮಾಡ್ತಾರೆ ನೋಡಿ ಇಲ್ಲಿ, ತಸ್ಮಾತ್ ಪರಂ ತರಂ ಪ್ರೋಕ್ತಂ ತದೀಯಾರಾಧನಂ ಪರಂ. ಆದರೆ ಭಗವಂತನ ಆರಾಧನೆಗಿಂತ ಶ್ರೇಷ್ಠವಾದದ್ದು ಇದೆಯಾ ಅಂತ ಕೇಳಿದರೆ ಇದೆ. ಅದುವೇ ತದೀಯಾರಾಧನಂ ಪರಂ. ಭಗವಂತನನ್ನು ಆಶ್ರಯಿಸುತ್ತಿರುವ ಭಾಗವತರಿಗೆಲ್ಲ ಯಾರೆಲ್ಲ ಕೈಂಕರ್ಯ ಮಾಡ್ತಾರೋ ಅದೇ ದೊಡ್ಡದು ಅಂತ. ಭಗವತ್ ಕೈಂಕರ್ಯಕ್ಕಿಂತ ಭಾಗವತ ಕೈಂಕರ್ಯವೇ ದೊಡ್ಡದು. ಹಾಗಂದರೆ ಏನಾಯ್ತು ಇವಾಗ? ಕಮಿಂಗ್ ಟು ಕನ್ಕ್ಲೂಷನ್. ಹಾಗಂದರೆ ಭಗವಂತನಿಗೆ ಹಾಡಿರುವ ತಿರುಪಳ್ಳಿ ಎಳ್ಚಿಗಿಂತ ಭಾಗವತೋತ್ತಮರಿಗೆ ಹಾಡಿರುವ ತಿರುಪಳ್ಳಿ ಎಳ್ಚಿ ಆಗಿರೋ ತಿರುಪ್ಪಾವೈ ಶ್ರೇಷ್ಠ. ಅದು ಒಂದು ದೊಡ್ಡ ಹಿರಿಮೆ ಹೊಂದಿದೆ ಅಂತೇಳಿ ವಿ ಆರ್ ಗೋಯಿಂಗ್ ಸೇ ತಿರುಪ್ಪಾವೈ ಇಸ್ ಬೆಟರ್ ದೆನ್ ತಿರುಪಳ್ಳಿ ಎಳ್ಚಿ ಅಂತ. ಈಗ ಜೀವನದಲ್ಲಿ ಇದರಲ್ಲಿ ಪಾಸುರದಲ್ಲಿ ನಮಗೇನು ಕಲಿಬೋದು? ಜೀವನದಲ್ಲಿ ಒಂದು ಮುಖ್ಯವಾದ ಗುಣವನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು. ಅದೇ ಅನುಭೂತಿ. ಅನುಭೂತಿ ಅಂತ ಹೇಳುವ ಎಂಪತಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ. ಅನುಭೂತಿ ಅಂತ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ. ಅನುಭೂತಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ದಿವ್ಯತೆಯನ್ನು ಕಂಡು ಅವರಿಗೆ ಮಾಡುವಂಥ ಒಂದೊಂದು ಕೆಲಸವು ಭಗವತ್ ಕೈಂಕರ್ಯದಲ್ಲಿ ಪರಿಣಮಿಸಬೇಕು ಅಂಥ ಭಾವನೆಯಲ್ಲಿ ನಾವು ಜೀವನವನ್ನು ಸಾಗಿಸಬೇಕು. ಇವತ್ತಿನ ಪದ್ಯ ಈ ವಿಷಯವನ್ನು ಅದ್ಭುತವಾಗಿ ತೋರಿಸಿಕೊಡುತ್ತೆ. ಗೋಪಿಯರು ಹೇಮಂತ ಋತು ಮಾರ್ಗಶೀರ್ಷ ಮಾಸದಲ್ಲಿ ಕಾತ್ಯಾಯನಿ ವ್ರತ ಮಾಡಿದ್ರು ಅಂತ ಶ್ರೀಮದ್ ಭಾಗವತ ತಿಳಿಸುತ್ತೆ. ಹಸುಗಳ ಎಮ್ಮೆಗಳ ಸಮೃದ್ಧಿಯಾಗಿರುವಂತಹ ಒಂದು ಕ್ಷೇತ್ರ ಗೋಕುಲ. ಕೃಷ್ಣ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋದು ಹಸುಗಳು ಮಾತ್ರ. ಆದರೆ ಗೋಕುಲದಲ್ಲಿ ಎಮ್ಮೆಗಳು ಇದೆ ಅಂತ ಆಲ್ರೆಡಿ ನೋಡಿದ್ದೀವಿ. ಹಸುವಿನ ಪದಾರ್ಥಗಳನ್ನು ಆ ಗೋಕುಲದಲ್ಲಿರೋರು ಹೋಮ ಇತ್ಯಾದಿಗಳು ಯೂಸ್ ಮಾಡ್ತಾಯಿದ್ರು. ಇದನ್ನು ಮಾತ್ರ ಎಮ್ಮೆ ಪದಾರ್ಥಗಳನ್ನ ಅವರು ತಮಗೆ ತಾವೇ ಯೂಸ್ ಮಾಡ್ಕೊಂಡಿದ್ರು ಅಂಥೇಳಿ ಮೊನ್ನೆ ತಾನು ನೋಡಿದ್ವಿ. ಅಲ್ಲಿ ಎಮ್ಮೆಗಳಿಗೆ ಒಂದು ವಿಶೇಷವಾದಂಥ ಒಂದು ಗುಣ ಇದೆಯಂತೆ. ಅದು ಗುಣ ಭಗವಂತ ಅನ್ವಯಿಸಿದ್ದಾನೆ. ಅದೇನು ಗುಣಪ್ಪ ಅಂದರೆ, ಎಮ್ಮೆಗಳು ಹಾಲು ಕರೆದ್ರೆ ಅದು ಹಾಲು ಕೊಡುತ್ತೆ, ಇದು ನಾರ್ಮಲ್ಲು. ಆದರೆ ತನ್ನ ನಕಲನ್ನು ನೆನೆಸ್ಕೊಂಡ ತಕ್ಷಣವೇ ಅದು ಹಾಲನ್ನು ಸವಿಸ್ತತೆ. ಇದು ಸ್ಪೆಷಲ್ ಅಲ್ಲಿ ಆ ಜಾಗದಲ್ಲಿರೋ ಎಮ್ಮೆಗಳಿಗೆ. ಇದೇ ಥರ ಜೀವನದಲ್ಲಿ ನಾವು ಒಬ್ಬರ ಕಷ್ಟವನ್ನು ನೋಡಿದಾಗ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಭಾವನೆ ನಮಗೆ ಬರಬೇಕು ಅಂತ ಹೇಳಿ ಭಗವಂತ ಈ ಗುಣವನ್ನು ತೋರಿಸ್ತಾನೆ. ಇದಕ್ಕೆ ಸೌಶೀಲ್ಯ ಗುಣ ಅಂತ ಹೇಳ್ತೀವಿ. ನಿನ್ನೆ ನಾವು ನೋಡಿದ್ವಿ, ಸಮಾಜದಲ್ಲಿ ಎಷ್ಟೋ ಜನರ ಸಂಪರ್ಕ ಏರ್ಪಡಿಸ್ಕೊಳ್ತೀವಿ. 10 ದಿಕ್ಕಲ್ಲಿ ನಾವು ಹೊಟ್ಟೆಪಾಡಿಗೆ ಓಡ್ತಾ ಇರುವಾಗ ಅವರ ಗುಣವನ್ನು ನೋಡಿ ಅವರ ಕಡೆಗೆ ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಿಕೊಂಡು ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಇವಾಗ ನೋಡೋಣ ಈ ಅನುಭೂತಿ ಬಗ್ಗೆ. ಕನೈತಿಳಂಗ್ ಕಟ್ಟರಮೈ ಕನ್ರು ಕೆರಂಗಿ. ಬಾಲ್ಯಾವಸ್ಥೆಯಲ್ಲಿರುವ ಎಮ್ಮೆ ಅದರ ಕರುವನ್ನು ನೆನೆಸ್ಕೊಂಡು ಮನಸ್ಸು ಕರಗಿ ಹಾಲನ್ನು ಕೆಚ್ಚಲಿಂದ ಸರಿಸುತ್ತೆ. ಹಾಲು ಕರೆಯಲು ಯಾರೂ ಬರುವುದಿಲ್ಲ. ಅದೇ ಥರ ಲಕ್ಷ್ಮೀ ಸಮೇತನಾಗಿ ವೈಕುಂಠದಲ್ಲಿ ವಿರಾಜಮಾನಿರುವ ಭಗವಂತ ನಮ್ಮ ಮೇಲೆ ದಯೆಯನ್ನು ಸವಿಸುತ್ತಾನೆ. ಇದರಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆ ಒಂದು ಸೌಶೀಲ್ಯ ಗುಣವನ್ನು, ಆ ಒಂದು ಅನುಭೂತಿಯನ್ನು ನಮ್ಮ ಮನಸ್ಸಲ್ಲಿ ನಾವು ಧರಿಸಿಕೊಂಡರೆ ಆಗ ನಮ್ಮ ಜೀವನದಲ್ಲಿ ಉತ್ಕೃಷ್ಟಕ್ಕೆ ಹೋಗ್ತೀವಿ ಅಂತೇಳಿ. ತಿರುಪಾವೆಲ್ಲ ಒಂದೊಂದು ಪದ್ಯವು ಒಂದೊಂದು ಪಾಸುರವು ನಮಗೆ ಒಂದೊಂದು ಗುಣಭಂಡಾರವನ್ನು ಪ್ರಕಟಪಡಿಸುತ್ತದೆ. ಅನುಭೂತಿ ಅಂತ ಗುಣ ಯಾವಾಗ ಪ್ರಕಟವಾಗುತ್ತೆ ಅಂತ ಹೇಳಿದರೆ, ನಮ್ಮಲ್ಲಿ ಸೌಶೀಲ್ಯ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು. ರಾಮಾಯಣದ 2ನೇ ಶ್ಲೋಕದಲ್ಲಿ ರಾಮನಲ್ಲಿರುವಂಥ ಈ ಗುಣವನ್ನು ವರ್ಣಿಸುತ್ತಾರೆ. ಮೊದಲು ಜಿತಕ್ರೋಧ ನೋಡಿದ್ವಿ.
ಇದರಲ್ಲಿ ಹೇಳ್ತಾ ಇದ್ದಾರೆ ರಾಮನ ಎರಡನೇ ಗುಣ. ಅದು ಎರಡನೇ ಶ್ಲೋಕದಲ್ಲಿ ಏನು ಹೇಳುತ್ತಂದರೆ, ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಗುಣವಾನ್ ಅನ್ನೋದು ಸೌಶೀಲ್ಯ ಗುಣವನ್ನು ತಿಳಿಸುತ್ತದೆ. ಯಾರಾದರೂ ಒಬ್ಬರು ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದರೆ ನಮ್ಮ ಮನಸ್ಸು ಕರಗಿ ಅವರಿಗೆ ಸಹಾಯ ಮಾಡಬೇಕು ಅಂತ ಒಂದು ಗುಣ. ರಾಮ ಇದನ್ನೆಲ್ಲ ಯಾತಕ್ಕೆ ಫುಲ್ ರಾಮರ ಬಗ್ಗೆ ಬಂದು ಏನು ಶುರುಲೇ ಹೇಳಿ ಎಲ್ಲ ಪಾಸುರ ಕೃಷ್ಣ ಇದು ಮಾತ್ರ ರಾಮ ಅಂತ. ರಾಮ ಪಾದರ್ಶ ಥರ ಓಡ್ತಾ ಇದ್ದಂತೆ. ಯಾರಾದರೂ ಅಯೋಧ್ಯವಾಸಿಗಳಿಗೆ ಕಷ್ಟ ಬಂದಾಗ ರಾಮ ಅವ್ರ ಮನೆಗೆ ಹೋಗ್ಬಿಟ್ಟು ಅರಮನೆಯನ್ನು ಬಿಟ್ಬಿಟ್ಟು ಅವ್ರ ಮನೆಗೆ ಓಡೋಗಿ ಅವ್ರಿಗೆ ಸಹಾಯ ಮಾಡ್ತಂದೆ. ಸಹಾಯ ಮಾಡಿದ್ಮೇಲೆ ಅವ್ರು ಸಂತೋಷ ಆದಾಗ ಇವ್ರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಯಾವುದೋ ಒಂದು ತಂದೆ ಮಗನಿಗೆ ಏನಾದ್ರು ಒಳ್ಳೆ ರಿಸಲ್ಟ್ಸ್ ಎಲ್ಲ ಬಂದರೆ ಎಷ್ಟು ಸಂತೋಷ ಆಗುತ್ತೋ ಆ ಸಂತೋಷ ರಾಮನಿಗೆ ಯಾವುದಾದ್ರು ಪ್ರಜೆಗೆ ಇವ್ರ ಕಷ್ಟ ಇದ್ದನ್ನು ಸರಿ ಮಾಡಿದ್ರೆ ಆ ಸಂತೋಷ ಇವನಿಗೆ ಬರ್ತಿತ್ತು ಅಂತೇಳಿ ಇಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಇವತ್ತಿನ ಪದ್ಯದಲ್ಲಿ ಆಂಡಾಳ್ ರಾಮನನ್ನು ಜ್ಞಾಪಿಸಿಕೊಳ್ಳುತ್ತಾಳೆ. ಮನತ್ತಕ್ಕ ಇನಿಯಾನೈ ಅಂತ ಅವ್ರ ಬಗ್ಗೆ ಅವನ್ನ ಸಂಬೋಧನೆ ಮಾಡಿದ್ದಾರೆ. ಈ ಥರ ಕರುವಿನ ಮೇಲೆ ಅನುಭೂತಿಯನ್ನು ಏರ್ಪಡಿಸಿಕೊಂಡು ಹೇಗೆ ಆ ಎಮ್ಮೆ ಹಾಲು ಸ್ರವಿಸುತ್ತೋ ಭಗವಂತ ಅದೇ ಥರ ನಮ್ಮ ಮೇಲೆ ಕೃಪೆಯನ್ನು ಸವಿಸುತ್ತಾನೆ. ಅದನ್ನು ನಮ್ಮಲ್ಲೂ ಒಳಗಡೆ ತುಂಬಿಸಿ ನಾವು ಶೇಖರಿಸಿಕೊಂಡು 4 ಜನಕ್ಕೆ ಅದನ್ನು ಹಂಚಬೇಕು ಅಂತ ಅನ್ನುವ ಒಂದು ಸಂಕಲ್ಪವನ್ನು ಪರಮಾತ್ಮ ಏರ್ಪಡಿಸಿಕೊಟ್ಟಿದ್ದಾನೆ. ಇಂತಹ ಒಂದು ಗುಣ ನಾವು ತಿರುಪತಿ ಶ್ರೀನಿವಾಸನಲ್ಲಿ ನೋಡಬಹುದು. ಬಂದವರಿಗೆಲ್ಲ ಶ್ರೀನಿವಾಸರು ಅನುಗ್ರಹ ಮಾಡ್ತಾರೆ. ಹಸ್ತಗಿರಿ ಮೇಲೆ ನಿಂತಿರುವ ವರದರಾಜನು ಕೂಡ ಅದೇ ಥರನೇ. ಸ್ವಾಮಿ ದೇಶಿಕನ್ ಅವರ ದಯಾಶತಕ ಸ್ತೋತ್ರದಲ್ಲಿ ಹೀಗೆ ಹೇಳ್ತಾರೆ, ಪ್ರಪದ್ಯೇತಂ ಗಿರಿಂ ಪ್ರಾಯ ಶ್ರೀನಿವಾಸ ಅನುಕಂಪಯ ಇಕ್ಷುಸಾರ ಸವಂತ್ಯೇವ ಯನ್ಮೂರ್ತ್ಯ ಶರ್ಕರಾಯಿತಂ. ಭಗವಂತನ ಅನುಕಂಪೆ, ಭಗವಂತನ ದಯೆ, ಅವನ ಕರುಣೆಯನ್ನು ಹರಿಸುತ್ತಂಗೆ. ಭಗವಂತನ ದಯೆ ಇಟ್ಸ್ ಕ್ಲೋಸ್. ಏನಪ್ಪ ಅಂದರೆ ಅವನ ಕರುಣೆಯನ್ನು ತೊಗೊಳಕ್ಕೆ ನಮ್ಮ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ವಾಮಿ ದೇಶಿಕನ್ನು. ಅವ್ರ ಮೇಲೆ ಅಷ್ಟೊಂದು ಸವಿಸ್ತಾನೆ, ಅದನ್ನು ನಾವು ತೊಗೊಳಕ್ಕಾಗಿಲ್ಲ, ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಭಗವಂತ ಎಡಬಿಡದೆ ಅವನ ಕರುಣೆಯನ್ನು ನಮ್ಮ ಮೇಲೆ ಸವಿಸ್ತಾನೆ ಅಂತ ಹೇಳುವ ತಾತ್ಪರ್ಯ ಈ ಪದ್ಯದ ನಮಗೆ ತಿಳಿಸ್ಕೊಡ್ತಾ ಇದೆ. ನಿನೈತ್ ಮುಲೆ ವழிಯೇ ನಿನ್ರು ಪಾಲ್ಸೋರ ನನೆತ್ತಿಲ್ಲಂ ಸೇರಾಕಂ. ಒಂದು ಎಣ್ಣೆ ಕೊಡ ಇದೆ. ಆ ಎಣ್ಣೆ ಕೊಡಕ್ಕೆ ಒಂದು ಪೈಪ್ ಇಟ್ಟಿದ್ದಾರೆ. ಆ ಪೈಪನ್ನು ತೆಗೆಸಿದ ತಕ್ಷಣ ಹೆಂಗೆ ಎಣ್ಣೆ ಬರುತ್ತೆ? ಮಧ್ಯೆ ಎಲ್ಲಾದ್ರು ಪಿಸರು ಇರುತ್ತಾ? ನಾನ್ ಸ್ಟಾಪ್ ಕಾನ್ಸ್ಟೆಂಟ್ ಫ್ಲೋ ಇರುತ್ತೆ. ಕಾನ್ಸ್ಟೆಂಟಾಗಿ ಫ್ಲೋ ಇರುತ್ತೆ, ಒಂದು ಚೂರು ಗ್ಯಾಪ್ ಇರಲ್ಲ. ಅದಕ್ಕೆ ರಾಮಾನುಜಾಚಾರ್ಯರು ಹೇಳ್ತಾರಂತೆ, ಅವಿಚ್ಛಿನ್ನ ಸ್ಮೃತಿ ಸಂತಾನ ರೂಪ ತೈಲದಾರ. ಎಣ್ಣೆ ದಾರಿಯಾಗಿ ಬರುವಾಗ ಅದ್ರ ಒಂದು ಚೂರು ಪಿಸರಿರೋದಿಲ್ಲ, ಗ್ಯಾಪ್ ಇರೋದಿಲ್ಲ, ಒಂದೇ ಸಮ ಬರುತ್ತಲ್ಲ. ಅದೇ ಥರ ನಮ್ಮ ಭಗವಂತನ ಧ್ಯಾನ ಇರಬೇಕು ಅಂತ ಅಲ್ಲಿ ರಾಮಾನುಜಾಚಾರ್ಯರು ಹೇಳಿದ್ದಾರೆ. ಈ ಎಮ್ಮೆ ಕರುವನ್ನು ನೆನೆಸಿ ಹಾಲನ್ನು ಸ್ರವಿಸೋಕ್ಕೆ ಶುರುವಾಯ್ತಲ್ಲ, ಆ ಹಾಲೇನಾದರೂ ಬಿಟ್ಬಿಟ್ಟು ಬರ್ತಾ ಇತ್ತಾ? ವಾಸ್ ದೇರ್ ಎನಿ ಸ್ಟಾಪ್? ಹಾಲು ಹರಿತಾ ಇದ್ದಾಗ ನೆನೆಸ್ಕೊಂಡಿದ ತಕ್ಷಣ ಕರಿಯತ್ತೆ ಅಂತ ಹೇಳುದು, ಸುರಿಯತ್ತೆ ಅಂತ. ಸುರಿಯುವಾಗ ಮಧ್ಯೆ ಗ್ಯಾಪ್ ಇತ್ತಾ? ಇಲ್ಲವಂತೆ. ಅದು ತೈಲಧಾರೆಯ ಥರ ಇದ್ದು ನಾನ್ ಸ್ಟಾಪ್ ಸ್ರವಿಸ್ತಾ ಇತ್ತು ಅಂತ ಹೇಳ್ತಾಳೆ ಆಂಡಾಳಿಲಿ. ಮನೆಯಲ್ಲಿ ಇತ್ತಲ್ಲ ಎಮ್ಮೆ, ಅದು ಹಾಲು ಸ್ರವಿಸುವಾಗ ಕೆಳಗಿದ್ದ ಮಣ್ಣಿನ ಮೇಲೆ ಸುರಿತಾ ಈ ಹಾಲು ಮಣ್ಣು ಮೇಲ್ಕೊಂಡು ಅಲ್ಲಿ ಕೆಸರುಂಟಾಯಿತು ಅಂತ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಮೆಟಾಫಾರ್ ಅಂತ ಹೇಳ್ತೀವಿ. ಮೆಟಾಫಾರ್ ಅಂದರೆ ಏನು ಅಂದರೆ, ಒಂದು ಪರಿಸರದ ಸೊಬಗನ್ನು, ಪರಿಸರದಲ್ಲಿರುವಂಥ ಒಂದು ಸಮುದ್ರವಾಗಲಿ ಗಿಡ ಮರಗಳಾಗಲಿ ಅದರ ಗುಣವನ್ನು ನಾವು ಮನದಟ್ಟು ಮಾಡಿಕೊಂಡು ಆ ಗುಣವನ್ನು ನಾವು ಧರಿಸಿಕೊಂಡು ಅದನ್ನು ಪಾಲನೆ ಮಾಡೋದು ಮೆಟಾಫಾರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಒಂದು ಎಮ್ಮೆ ಅದರ ಕರುವನ್ನು ನೆನೆಸಿಕೊಂಡು ಹಾಲನ್ನು ಸವಿಸಿದಾಗ ಹಾಲು ಆ ಕೆಳಗಡೆ ಹರಿದು ಆ ಕೆಳಗಡೆ ಭೂಮಿ ಮೇಲೆ ಬಿದ್ದು ಆ ಭೂಮಿನೆಲ್ಲ ಕೆಸರಾಗಿ ಮಾಡ್ತಲ್ಲ. ಆ ಗೋಕುಲದಲ್ಲಿ ಇರುವಂಥ ಬ್ರಜಭೂಮಿ ಬೇರೆ ಅಲ್ಲ, ನಮ್ಮ ಶರೀರ ಅದು ಬೇರೆ ಅಲ್ಲ. ನಮ್ಮ ಶರೀರ ಅಂತೇಳೋ ಒಂದು ಗೋಕುಲದಲ್ಲಿ ಇರುವಂತಹ ನಮ್ಮ ಹೃದಯ ಮಂಡಲ ಬೇರೆ ಅಲ್ಲ. ಈ ಅನುಭೂತಿ ಅನ್ನುವಂಥ ಗುಣವನ್ನು ನಾವು ತುಂಬಿಸಿಕೊಂಡ್ರೆ ಕಠೋರವಾಗಿರುವಂತಹ ನಮ್ಮ ಹೃದಯ ಕರಗುತ್ತೆ ಅಂತ ಹೇಳ್ತಾರೆ. ಹೃದಯ ಕರಗಿ ಮೃದುತ್ವ ಉಂಟಾಗುತ್ತೆ. ಆ ಮೃದುತ್ವವನ್ನು ಎಷ್ಟು ಮಾಡಿಕೊಂಡ್ರೆ ಆವಾಗ 4 ಜನರಿಗೆ ಸಹಾಯ ಮಾಡುವಂತಹ ಒಂದು ಮನೋಭಾವನೆ ಬಂದು ಜೀವನ ತೃಪ್ತಿಯ ಕಡೆಗೆ ಪ್ರಸ್ಥಾನ ಮಾಡುತ್ತೇವೆ. ಆವಾಗ ಒಬ್ಬೊಬ್ಬರಲ್ಲೂ ಭಗವಂತನ ಉಪಸ್ಥಿತಿಯನ್ನು ನಾವು ನೋಡಿ ಅಂಥ ಕೆಲಸದ ಮೂಲಕ ಭಗವತ್ ಕೈಂಕರ್ಯವನ್ನು ಏರ್ಪಡಿಸಿಕೊಳ್ಳುತ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ನರ್ಸ್ ಸೆಲ್ವಮ್ ಅಂತ ಹೇಳಿದ್ದಾರೆ. ನರ್ಸ್ ಸೆಲ್ವಮ್ ಅಂದರೆ ವೆಲ್ತ್. ನರ್ಸ್ ಸೆಲ್ವಮ್ ತುಂಬ ವೆಲ್ತ್, ಒಳ್ಳೆ ವೆಲ್ತ್ ಇದೆ ಅಂತ. 2 ಥರದ ಸಿರಿವಂತಿಕೆ ಇದೆ, 2 ಥರ ಐಶ್ವರ್ಯ ಇರುತ್ತೆ. ಒಂದು ಐಶ್ವರ್ಯ ಏನಂದರೆ ಅದು ನಶಿಸುವಂಥ ಸಿರಿವಂತಿಕೆ, ನಾಶವಾಗುವಂಥ ಐಶ್ವರ್ಯ. ಇನ್ನೊಂದೇನೋ ಅಭಿವೃದ್ಧಿ ಆಗುವಂಥ ಐಶ್ವರ್ಯ, ಯಾವತ್ತೂ ಬೆಳೀತಾನೇ ಇರುತ್ತೆ ಐಶ್ವರ್ಯ.
ಈಗ ಮೊದಲನೇದು ಯಾವುದು, ಎರಡನೇದು ಯಾವುದು? ನಶಿಸಿ ಹೋಗುವಂಥ ಸಿರುವಂತಿಗೆ ನಶ್ವರವಾಗಿರುವಂಥ ಈ ಹಣ, ಒಂದು ಬಂಗ್ಲೆ, ಒಂದು ಕಾರು, ಇವೆಲ್ಲ ಹಿಂಗೇನು ಬಂತು? ಶರೀರದ ಜೊತೆ ಬಂದಿರುವಂಥ ಸಂಬಂಧ. ಈ ಶರೀರ ಯಾವತ್ತೋ ಒಂದು ದಿನ ಕ್ಷೀಣವಾಗಿ ಕೆಳಗೆ ಬೀಳುತ್ತೆ. ಅಲ್ಲಿ ತನಕ ಈ ನಶ್ವರ ಐಶ್ವರ್ಯ ನಮ್ಮ ಜೊತೆ ಬರುವಂಥ ಸಾಧ್ಯತೆ ಇದೆ. ಎಷ್ಟೋ ಸಲ ಅಲ್ಲಿದ್ರೂ ಕೂಡ ಅದು ಬರದೇ ಇರೋ ಚಾನ್ಸು ಇದೆ ಅಂತ ಹೇಳ್ತಾರೆ. ಒಂದು ಲಿಮಿಟ್, ಒಂದು ಸೀಮಿತ ಇರುತ್ತೆ ಈ ಐಶ್ವರ್ಯಕ್ಕೆ. ಬೆಳೆಯುವಂತಾದ ಐಶ್ವರ್ಯ ಇದಲ್ಲ, ಅಭಿವೃದ್ಧಿ ಆಗುವಂಥ ಐಶ್ವರ್ಯ ಇದಲ್ಲ, ಅದು ಚಿತ್ತದಲ್ಲಿ ಸಂತಸ ಕೊಡುವಂತಹ ಐಶ್ವರ್ಯ. ಅದು ಯಾವುದು? ಅದು ಭಗವತ್ ಕೈಂಕರ್ಯ. ಆ ಭಗವತ್ ಕೈಂಕರ್ಯ ಅನ್ನುವಂಥ ಐಶ್ವರ್ಯ, ಭಗವಂತನಲ್ಲಿ ಭಕ್ತಿ ಮಾಡುವಂಥ ಐಶ್ವರ್ಯ, 4 ಜನಕ್ಕೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸಂತೋಷವನ್ನು ನೋಡುವಂತಹ ಮನೋಭಾವ ಉಂಟು ಮಾಡಿಕೊಂಡರೆ ಅದಕ್ಕಿಂತ ದೊಡ್ಡ ಐಶ್ವರ್ಯ ಇಲ್ಲ ಅಂತ ಹೇಳ್ತಾರೆ. ನರ್ ಸೆಲ್ವನ್ ಎಂದರೆ ಒಳ್ಳೆಯ ಸಂಪತ್ತುಳ್ಳವನು ಅಂತ ಅರ್ಥ. ಅಂದರೆ ಏನು? ಶ್ರೀಕೃಷ್ಣ ಪರಮಾತ್ಮನ ಕೈಂಕರ್ಯವೆಂಬೆ ಮಹಾ ಸಂಪತ್ತನ್ನು ಪಡೆದಿರುವವನು ಅವನು ಭಗವಂತನಿಗೆ ಅಂತರಂಗ ಕೈಂಕರ್ಯ ಮಾಡುವುದಲ್ಲೇ ನಿರತನಾಗಿದ್ದರಿಂದ ತನ್ನ ಸ್ವಧರ್ಮವಾದ ಹಸು ಎಮ್ಮೆಗಳು ಹಾಲು ಕರೆಯೋದು ಅವನ ಧರ್ಮ. ಅವನ ಧರ್ಮದ ಪ್ರಕಾರ ಹಸು ಎಮ್ಮೆಗಳ ಹಾಲು ಕರೆಯೋದು ಅವೆಲ್ಲ ಸಾಮಾನ್ಯ ಧರ್ಮವನ್ನು ಅನುಸರಿಸಲಿಲ್ಲ. ಆದ್ದರಿಂದ ಹಸುಗಳು ಎಮ್ಮೆಗಳು ಏನಾಯಿತು, ತಮ್ಮ ಕರುವನ್ನು ನೆನೆಸ್ಕೊಂಡು ಅದೇ ಕೆಚ್ಚಿನ ಮೂಲಕ ಹಾಲು ಕುಡಿಸೋಕ್ಕೆ ಶುರುವಾಯಿತು. ಅವನ ಮನೆಯೆಲ್ಲ ಹಾಲಿಂದ ಕೆಸರಾಗಿತ್ತು. ವಿಶೇಷ ಧರ್ಮವಾದ, ಅದು ಸಾಮಾನ್ಯ ಧರ್ಮ. ವಿಶೇಷ ಧರ್ಮವಾದ ಭಗವತ್ ಕೈಂಕರ್ಯ ನಿಷ್ಠನಾದವನ ತಂಗಿ ಎಂದು ಅವಳನ್ನು ಸಂಬೋಧಿಸಿ ಕರೆಯುತ್ತಾಳೆ. ಉತ್ತಮ ಮಾನವರ ಸಂಬಂಧ ಪಡೆಯುವುದು ಬಹಳ ಶ್ರೇಯಸ್ಕರವಾದ್ದು ಎಂದು ಅಭಿಪ್ರಾಯ. ಯಾರ ಮನೆಯಲ್ಲಿ ಹಾಲು ಮತ್ತು ಮಣ್ಣು ಸೇರಿ ಹಾಲಿನ ಕೆಸರಾಗುತ್ತೋ ಅಂಥವನೇ ಮನೆಯ ಯಜಮಾನ ಎಷ್ಟು ದೊಡ್ಡ ಸಿರಿವಂತನಾಗಬೇಕು ಅಂತ ನೀವೇ ಯೋಚಿಸ್ಕೊಳ್ಳಿ. ಮನತ್ತುಕ್ಕೆ ಇನಿಯಾನ್, ನಿನಗೆ ಶ್ರೀರಾಮ ಬಹಳ ಬೇಕಾದವನು ಅಂತ ನನಗೆ ಗೊತ್ತು, ನನಗೂ ಒಂದು ಬಹಳ ಪ್ರಿಯಕನು ಅಂತ ಆಂಡಾಳು ತಿಳಿಸ್ತಾಳೆ. ರಾಮನಾಮನ ನಾವು ತಾರಕ ಮಂತ್ರ ಅಂತ ಹೇಳ್ತೀವಿ. ತಾರಕ ಮಂತ್ರ ಅಂತ ಹೇಳಿದ್ರೆ ಇದು ಸಂಸಾರ ಸಾಗರವನ್ನು ದಾಟಿಸಲು, ಮುಕ್ತಿ ನೀಡಲು ಸಹಾಯ ಮಾಡುತ್ತೆ. ತಾರಕ ಎಂದರೆ ದಾಟಿಸುವುದು ಅಥವಾ ವಿಮೋಚನೆಗೊಳಿಸುವುದು ಅಂತ. ಇದನ್ನು ಯಾತಕ್ಕೆ ತಾರಕ ಮಂತ್ರ ಹೇಳ್ತಾರೆ ಅದನ್ನು ಇನ್ನೊಂದು ದಿವಸ ನೋಡೋಣ. ಇಲ್ಲಿ ಅದು ರಾಮ ಮಂತ್ರ ತಾರಕ ಮಂತ್ರ ಅಂತ ಆಯಿತು. ಈಗ ವಿಷ್ಣು ಸಹಸ್ರನಾಮದಲ್ಲಿ ಪಾರ್ವತಿ ಶಿವನನ್ನು ಬಹಳ ಶ್ಲೋಕಗಳು ಆಗ್ಬಿಟ್ಟಿದೆ, 1000 ಶ್ಲೋಕ ಇದೆಯಲ್ಲ, ಅದಕ್ಕೆ ಹೇಳ್ತಾಳೆ ಅದ್ರ ಬದಲು ಯಾವ್ದಾದ್ರು ಒಂದು ಲಘು ಉಪಾಯವನ್ನು ಹೇಳ್ತೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಪಾರ್ವತಿ ಕೇಳ್ಕೊಂಡ ಶಿವ ಏನು ಮಾಡಿದ್ರು, ರಾಮ ಎನ್ನುವ ಪದವನ್ನು 3 ಬಾರಿ ಹೇಳಿದರೆ ಅದು ವಿಷ್ಣು ಸಹಸ್ರನಾಮಕ್ಕೆ ಸರಿಸಮ ಅಂತ ಹೇಳ್ತಾರೆ. ನಾವು ದಿನ ಫಲಶ್ರುತಿಯಲ್ಲಿ ಹೇಳ್ತೀವಲ್ಲ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದು ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರ ಅಂದರೆ ಇದು ಈಕ್ವಲ್ ಟು 1000 ನಾಮಾಸ್ ಅಂತ ಆಯಿತು. ಇದಕ್ಕೇನೋ ಒಂದು ಮ್ಯಾಥ್ಸ್ ನೋಡೋಣ, ಯಾತಕ್ಕೆ 1000 ಬಂತು ಅಂತ ನೋಡಿದ್ರೆ ಹೆಂಗಪ್ಪ ಬಂತು ಅಂದರೆ ಕಟಪಯಾದಿ ಸಂಖ್ಯೆ ಅಂತಿದೆ, ಅದರಲ್ಲಿ ರಾ ಯಾ ರಾ ಎರಡನೇದು, ಅದರಿಂದ ಅದಕ್ಕೆ 2 ಅಂತ ಸಂಖ್ಯೆ ಬರುತ್ತೆ. ಅದೇ ಥರ ಯಾರ ಲಾಭ ಅವರ್ಗೀಯ ವ್ಯಂಜನಗಳಿದೆ. ಮಾ ಎನ್ನುವುದು ರಾಮ, ಪ ಪ ಬ ಬ ಮ, ಅದು 5ನೇ ಇದೆ, 2 ಮತ್ತು 5. ಈ 2 5 ಗುಣಿಸಿದ್ರೆ ಎಷ್ಟು ಬರುತ್ತೆ? 10. ಒಂದು ರಾಮಂಗೆ 10 ಆಯಿತು. 3 ಸರಿ ಗುಣಿಸಿ, 10 × 10 × 10 ಎಷ್ಟಾಯಿತು? 10 × 10 100, 100 × 10 1000. ಅದರಿಂದ 3 ಸರಿ ರಾಮ ಹೇಳಿದರೆ ಅದು 1000ಕ್ಕೆ ಸಮಾನ ಅನ್ನೋದು ಹೇಳಿದ್ದನ್ನು ನಾವು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದರಿಂದ ಸಹಸ್ರನಾಮ ರಾಮನ ಮಹಿಮೆ ಬಗ್ಗೆ ಹೇಳ್ತಾ ಇರೋದ್ರಿಂದ ರಾಮನ 3 ಸರಿ ರಾಮ ಹೇಳಿದರೆ ಅದು ಸಹಸ್ರನಾಮ ಹೇಳಿದ್ದಕ್ಕೆ ಇದಾಗುತ್ತೆ, ಈಕ್ವಲ್ ಅಂತೇಳಿ ಈ ಶ್ಲೋಕ ಹೇಳಿದ್ದನ್ನು ವಿ ಆರ್ ಜಸ್ಟ್ ಫೈಂಡಿಂಗ್ ಔಟ್ ಥ್ರೂ ಮ್ಯಾಥ್ಸ್ ಆಯಿತು. ಇದರಲ್ಲಿ ಬೇರೆ ಏನು ಲರ್ನಿಂಗ್ಸ್ ಇದೆ? ಈಗ 11 ಮತ್ತು 12ನೇ ಶ್ಲೋಕಗಳು ನಾವು 2 ರೀತಿಯ ವ್ಯಕ್ತಿತ್ವಗಳನ್ನು ಗಮನಿಸ್ತೇವೆ. ವರ್ಣಾಶ್ರಮ ಧರ್ಮಗಳನ್ನು, ವರ್ಣಾಶ್ರಮ ಧರ್ಮ ಅಂದರೆ ಶಾಸ್ತ್ರಗಳ ಪ್ರಕಾರ ಏನೇನು ಡೈಲಿ ಮಾಡಬೇಕೋ ಆ ಕರ್ತವ್ಯಗಳನ್ನು ಅನುಸರಿಸೋದು ಒಬ್ಬ ವ್ಯಕ್ತಿಯು ಭಗವಂತನ ಸೇವೆಯಲ್ಲಿ ನಿರತರಾಗಿದ್ದರೆ ತನ್ನ ಕರ್ತವ್ಯಗಳನ್ನು ಇರಿಸೋದು ಪಾಪವಲ್ಲ. ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಭಗವಂತನ ಬಗ್ಗೆನೇ ಇದ್ದಂತೆ, ಅದರಿಂದ ಈ ಕೆಲಸ ಮಾಡೋಕ್ಕಾಗಿಲ್ಲ. ವರ್ಣಾಶ್ರಮ ಧರ್ಮ ಕೆಲಸ ಮಾಡೋಕ್ಕಾಗಿಲ್ಲ, ಆದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾಯಿದ್ದಾನೆ, ಯಾವಾಗಲೂ ಭಗವಂತನ ಕೆಲಸನೇ ಮಾಡ್ತಾಯಿದ್ದಾನೆ. ಅದೇ ಇವಾಗ ನಾವು ಮಾತಾಡ್ತಾರೆ ಇವತ್ತಿನ ಇದರಲ್ಲಿ ಪಾಸುರಲ್ಲಿ ಇರೋದಿಲ್ಲ. ಇವುಗಳನ್ನು ಸಾಮಾನ್ಯ ಧರ್ಮ ಮತ್ತು ವಿಶೇಷ ಧರ್ಮ ಅಂತ 2 ಹೇಳ್ತಾರೆ. ಸಾಮಾನ್ಯ ಧರ್ಮ ಯಾವಾಗಲೂ ಸತ್ಯವನ್ನು ಮಾಡೋದು, ದಾನ ಮಾಡೋದು, ಒಬ್ಬ ವ್ಯಕ್ತಿಗೆ ಹಾನಿ ಮಾಡೋದು ಇಲ್ಲದೆ ಇರೋದು, ಎಲ್ಲರೂ ಅನಿಸ್ಬೇಕದು, ಅನುಸರಿಸಲೇಬೇಕು. ಒಬ್ಬ ವ್ಯಕ್ತಿಯು ಭಗವಂತನ ಪರಮ ಪುರುಷ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು, ಆದ್ದರಿಂದ ತನ್ನ ಕರ್ತವ್ಯವನ್ನು ಸಮಯಕ್ಕೆ ಸರಿಯಾಗಿ ಮಾಡದೇನೋ ಅದು ಮಾಡೋಕ್ಕಾಗದಿದ್ರೂ ಕೂಡ ಅದು ಪಾಪವಲ್ಲ ಅಂತೇಳಿ ಶಾಸ್ತ್ರ ಹೇಳ್ತಾ ಇದ್ದಾರೆ. ಏಕೆಂದರೆ ಕರ್ತವ್ಯವನ್ನು ನಿರ್ವಹಿಸುವುದು ಅಥವಾ ಕರ್ತವ್ಯವನ್ನು ನಿರ್ವಹಿಸದಿರುವುದು 2 ಮೋಕ್ಷಕ್ಕೆ ಸಾಧನೆಗಳಲ್ಲ.
ಮೋಕ್ಷಕ್ಕೆ ನಮಗೆ ಕೊಡುವುದು ಭಗವಂತನ ಆನಂದವೇ ಏಕೈಕ ಸಾಧನ. ಮತ್ತು ಆದ್ದರಿಂದ ಆಂಡಾಳ್ ತನ್ನ ಅದ್ಭುತ ತಿರುಪಾವೆಯಲ್ಲಿ ದೈನಂದಿನ ಕರ್ತವ್ಯಗಳ ನಿರ್ವಹಣೆ, ಹಾಗಂದರೆ ಸಾಮಾನ್ಯ ಸಂದರ್ಭಗಳಲ್ಲಿ ಇದು ಬಹಳ ಮುಖ್ಯ, ಮತ್ತು ವಿಶೇಷ ಸಂದರ್ಭಗಳಲ್ಲಿ ಅನರ್ಹತೆಯನ್ನು ಎತ್ತಿ ತೋರಿಸಿದ್ದಾಳೆ. ನಾವೆಲ್ಲರೂ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಬೇಕು. ಅದು ಹೇಳಿದಲ್ಲ, ನಾವು ಮಾಡಿದ್ರೆ ಪರವಾಗಿಲ್ಲ ಹಂಗಲ್ಲ, ಅದು ಹೇಳ್ತಾ ಇದ್ದಾರೆ. ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸೋ ಸಮಯದಲ್ಲಿ ನಾವು ನಿಜವಾಗಿಯೂ ದೈವಿಕ ಸೇವೆಯಲ್ಲಿ ಮಗ್ನರಾಗಿದ್ದರೆ ದಟ್ಸ್ ಓಕೆ. ಅದ್ರ ಬದಲು ಆಲಸ್ಯ ಅಥವಾ ಸೋಮಾರತೆಯಿಂದ ಆ ಥರ ಆದರೆ ನಾಟ್ ಅಕ್ಸೆಪ್ಟಬಲ್. ಆಗ ನಾವು ಅದನ್ನು ಬಿಟ್ಟು ಹೋದ ಅಥವಾ ಮುಂದೂಡಿದ್ದಕ್ಕೆ ಭಗವಂತ ಕ್ಷಮಿಸೋದಿಲ್ಲ. ನೀವು ಎಲ್ಲ ರೊಟೀನ್ ಮಾಡಿಕೊಂಡು ಮಾಡೋಕ್ಕಾಗಲಿಲ್ಲ, ದೇವ್ರ ಬಗ್ಗೆನೇ ಇದ್ವಿ, ಇಲ್ಲ ಪರವಾಗಿಲ್ಲ ಬೇರೆ ಯಾವುದೋ ಕೆಲಸ ಮಾಡಿ ಬಿಟ್ಟು ಹೋಯ್ತಲ್ಲ, ಇವತ್ತು ಸಂಧ್ಯಾವಂದನೆ ಮಾಡಿಲ್ಲ ಅಂದರೆ ಒಪ್ಕೊಳ್ಳಲ್ಲ. ಸಂಧ್ಯಾವಂದನ ಮಾಡಿಲ್ಲ ಯಾತಕ್ಕೆ ಅಂದರೆ ನಾನು ದೇವ್ರ ಹತ್ರನೇ ಮಾಡ್ತಾಯಿದ್ದೀನಿ, ದೇವ್ರ ಕೈಂಕರ್ಯ ಮಾಡುವಾಗ ನಂಗೆ ಟೈಮ್ ಸಿಕ್ಕಲಿಲ್ಲ, ಆ ಥರ ಇದ್ದರೆ ಅದು ದಟ್ ಈಸ್ ಅಕ್ಸೆಪ್ಟಬಲ್. ನಮ್ಮನ್ನು ಖಂಡಿತವಾಗೂ ಪರಮಾತ್ಮ ಕ್ಷಮಿಸುತ್ತಾನೆ ಅಂತ ಇಲ್ಲಿ ತಿಳಿಸಿದೆ. ಇವತ್ತು ರಾಮರ ಬಗ್ಗೆ ಇದೆ, ಎವ್ರಿಥಿಂಗ್ ರಾಮರ ಬಗ್ಗೆ ನಾವು ಒಂದು ಹಾಡು ಇಷ್ಟು ದಿವಸ ಕೃಷ್ಣರ ಬಗ್ಗೆ ಹಾಡಿದ್ವಲ್ಲ, ಒಂದು ಚಾನ್ಸ್ ಇದ್ದ ರಾಮರ ಬಗ್ಗೆ ಹಾಡೋಣ ಅಂತೇಳಿ ಇವತ್ತು ನಾವು ರಾಮರ ಬಗ್ಗೆ ಒಂದು ಹಾಡನ್ನು ನೋಡೋಣ. ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಬಾಮಿನಿ ಗೋರೆದಿಹ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಬಾಮಿನಿ ಗೋರೆದಿಹ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಸಕಲ ವೇದಗಳಿಗೆ ಸಾರವೇ ನಿಪ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಇದೆ ಮೂಲ ಮಂತ್ರ. ಭಕ್ತಿ ರಸಗೆ ಒಮ್ಮೆ ಭಕ್ತಿ ತೋರುವ ಮಂತ್ರ, ಸುಖನಿಧಿ ಪುರಂದರ ವಿಠಲನ ಮಹಾಮಂತ್ರ, ಸುಖನಿಧಿ ಪುರಂದರ ವಿಠಲನ ಮಹಾಮಂತ್ರ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ, ಮಂತ್ರವ ಜಪಿಸೋ, ಮಂತ್ರವ ಜಪಿಸೋ. ಈ ಕೀರ್ತನೆಯಲ್ಲಿ ರಾಮನಾಮ ಸ್ಮರಣೆಯ ಮಹತ್ವ ಮತ್ತು ಶಕ್ತಿಯನ್ನು ತಿಳಿಸಿದೆ. ಕಲಿಯುಗದಲ್ಲಿ ಮೋಕ್ಷ ಸಾಧಿಸಲು ರಾಮ ಮಂತ್ರದ ನಿರಂತರ ಪಠಣವೇ ಅತ್ಯಂತ ಸುಲಭ ಮತ್ತು ಶ್ರೇಷ್ಠ ಮಾರ್ಗ ಎಂಬುದು ಈ ಹಾಡಿನ ಮುಖ್ಯ ಸಂದೇಶ. ಈ ಪವಿತ್ರ ನಾಮದ ಧ್ಯಾನವು ಮನಸ್ಸನ್ನು ಶುದ್ಧೀಕರಿಸಲು, ಪ್ರಾಪಂಚಿಕ ದುಃಖಗಳನ್ನು ಮತ್ತು ಪಾಪಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತೇವೆ. ಕಠಿಣ ಆಚರಣೆಗಳು ಅಥವಾ ತಪಸ್ಸುಗಳಿಗಿಂತ ಈ ಸರಳ ಭಕ್ತಿ ಮಾರ್ಗವೇ ಹೆಚ್ಚು ಪರಿಣಾಮಕಾರಿ ಎಂದು ಅದು ಒತ್ತಿ ಹೇಳುತ್ತದೆ. ಪರಮಾತ್ಮನ ನಾಮವನ್ನು ಭಕ್ತಿಯಿಂದ ಜಪಿಸುವುದರಿಂದ ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿ ದೊರೆಯುತ್ತದೆ ಎಂಬ ಭರವಸೆಯನ್ನು ಈ ಹಾಡು ನೀಡುತ್ತದೆ. ನಾಳೆಯಿಂದ ಪಾಸುರದಲ್ಲಿ ರಾಮ ನೆಬಿಸ್ತಾರೋ ಕೃಷ್ಣ ನೆಬಿಸ್ತಾರೋ ಯಾವ ಥರ ಗೋಪಿದಾಳನ್ನೆಲ್ಲ ನಾಳೆ ಅದನ್ನು ಆಲಿಸೋಣ. ಶತಮಕಮಣಿ ನೀರಾಚಾರು ಕಲ್ಲಾರ ಹಸ್ತ ತನಬರ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತುತಿ ಗೋದ ವಿಷ್ಣು ಚಿತ್ತಾತ್ಮನಃ. ಆಂಡಾಳ್ ತಿರುವಡಿಗಳೇ ಶರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.